ನಟ ದರ್ಶನ್ ರವರಿಗೆ ಸಂಕಷ್ಟ ಶುರುವಾಯ್ತಾ, ಇನ್ನು ಮೇಲೆ ಹೊರಗೆ ಬರೋದೇ ಇಲ್ವಾ, ಹಾಗಾಯ್ತು ಹೀಗಾಯ್ತು, ಕಾಗೆ ಗುಬ್ಬಕ್ಕನ ಕತೆ ಆಯ್ತು ಅಂತ ಎಲ್ಲವನ್ನು ನೀವು ನೋಡ್ತಾ ಇರ್ತೀರಿ. ಇವತ್ತು ಮಾಧ್ಯಮಗಳಲ್ಲೂ ನೋಡ್ತಾ ಇರ್ತೀರಿ, ಬೇರೆ ವಿಶ್ಲೇಷಣೆಗಾರರಲ್ಲಿ ನೋಡ್ತಾ ಇರ್ತೀರಿ, ಖಾಸಗಿ ಮಾಧ್ಯಮಗಳಲ್ಲೂ ನೋಡ್ತಾ ಇರ್ತೀರಿ. ಅದ್ಯಾವ ದೊಡ್ಡ ವಿಚಾರವೂ ಅಲ್ಲ. ಸ್ಪಷ್ಟವಾಗಿ ಏನಿದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಕೆಲವರು ಸುಮ್ಮನೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ಕೊಂಡು ಕತೆಗಳನ್ನು ಹೇಳ್ತಾ ಇರ್ತಾರೆ. ಅದನ್ನ ಕೇಳಿ ದರ್ಶನ್ ಸರ್ ಅಭಿಮಾನಿಗಳು ಏನೋ ಆಗಿ ಹೋಗುತ್ತೆ ಎನ್ನುವಂತಹ ಮಟ್ಟಿಗೆ ದೊಡ್ಡದಾಗಿ ಚಿಂತೆಯಲ್ಲಿ ಕೂರುವಂಥ ಅವಶ್ಯಕತೆನೇ ಇಲ್ಲ. ಮೊದಲು ನಾವು ಸತ್ಯ ತಿಳಿದುಕೊಳ್ಳಬೇಕಾಗಿದೆ, ಏನಿದೆ ಅದನ್ನ ತಿಳಿದುಕೊಳ್ಳಬೇಕಾಗಿದೆ. ಅದನ್ನ ನಾವು ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸುಮ್ಮನೆ ಯಾಕೆ ಊಹಾಪೋಹಗಳನ್ನೆಲ್ಲ ಪದೇ 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 ಹೋಗಿ ನ್ಯೂಸ್ಗೆ ಏನಾಗ್ತಾ ಇದೆ, ಏನು ಹೇಳ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ ನಾವು ನೋಡೋದು ಸರಿಯಲ್ಲ. ನಿಮಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ ನಾನು ಸ್ಪಷ್ಟವಾಗಿ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತೀನಿ, ಪದೇ ಪದೇ ಆಗ್ತಾ ಇರುವಂಥದ್ದನ್ನ ಪದೇ ಪದೇ ಏನಾಗ್ತಾ ಇದೆ ಅಂತ ನೋಡಕ್ಕೆ ಹೋಗ್ಬೇಡಿ. ಸತ್ಯ ಏನಿದೆ ಅದನ್ನು ತಿಳ್ಕೊಳ್ಳಿ. ಬನ್ನಿ, ಈಗ ನಟ ದರ್ಶನ್ ಸರ್ ಅವರ ವಿಚಾರಣೆಯ ವೇಳೆಯಲ್ಲಿ ಏನೇನು ನಡೀತು, ಮಾಪಿ ಸಾಕ್ಷಿ ಎಂದರೆ ಏನು, ಮಾಪಿ ಸಾಕ್ಷಿಯಲ್ಲಿ ಸಂಬಂಧಪಡುವಂಥ ವಿಚಾರ ಏನು, ಮಾಪಿ ಸಾಕ್ಷಿ ಯಾರ್ಯಾರು, ಇದನ್ನು ನಾವು ತಿಳ್ಕೊಳ್ಳೋಣ. ಈಗ ನೋಡಿ, ಪ್ರದೋಷ್ ಅನ್ನುವಂತಹ ಆರೋಪಿ ದರ್ಶನ್ ಸರ್ ಅವರ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಈತನನ್ನು ಕೂಡ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಪ್ರದೋಷ್ ಅಂತಕ್ಕಂತಹ ಆರೋಪಿ ಈಗ ಯಾವ ವಿಚಾರವನ್ನು ಇಟ್ಕೊಂಡು ಮಾಪಿ ಸಾಕ್ಷಿಯನ್ನಾಗಿ ನನ್ನನ್ನು ತೆಗೆದುಕೊಳ್ಳಿ ಅಂಥೇಳಿ, ಮಾಪಿ ಸಾಕ್ಷಿಯಾಗಿ ನನ್ನನ್ನು ಕನ್ವರ್ಟ್ ಮಾಡಿ ಅಂಥೇಳಿ ಅರ್ಜಿ ಸಲ್ಲಿಸಿರುವಂಥದ್ದು CCS ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ಅರ್ಜಿ ನಡೀತಾ ಇದೆ. ಈ ಒಂದು ಅರ್ಜಿ ವಿಚಾರಣೆ ಜೊತೆಗೆ ಇನ್ನೋರ್ವ ಅಂದರೆ ವಿನಯ್ ಅನ್ನುವಂತಹ ಆರೋಪಿ ಕೂಡ ನನ್ನನ್ನು ಕೂಡ ಮಾಪಿ ಸಾಕ್ಷಿಯನ್ನಾಗಿ ಮಾಡಿ ಅಂತ ಅರ್ಜಿ ಸಲ್ಲಿಸ್ತಾ ಇದ್ದಾನೆ ಅನ್ನೋದು ಕೂಡ ಕೇಳ್ಪಟ್ಟಿದ್ದೀವಿ. ಮಾಪಿ ಸಾಕ್ಷಿ ಅಂದರೆ ಏನು? ಮಾಪಿ ಸಾಕ್ಷಿ ಅಂದರೆ, ಈಗ ಒಂದು ಹತ್ಯೆ ಕೇಸ್ನಲ್ಲಿ ಕೆಲವು ಆರೋಪಿಗಳಿರ್ತಾರೆ. ಆ ಆರೋಪಿಗಳಲ್ಲಿ ಮಾಪಿ ಸಾಕ್ಷಿ ಆಗಲಿಕ್ಕೆ ಯಾರು ಧೈರ್ಯ ಮಾಡ್ತಾರೆ ಅಂದರೆ, ಸುಮ್ಮನೆ ಸಣ್ಣ ಪಾತ್ರ ವಹಿಸಿರ್ತಾರಲ್ಲ ಆ ಕೇಸ್ನಲ್ಲಿ. ಈಗ ಒಂದು ಯಾವುದೋ ಹತ್ಯೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಓಡೋಗಿ ಏನೋ ಒಂದು ಕೈಯಲ್ಲಿ ಲಾಠಿ ತಂದು ಕೊಟ್ರೋ, ಅಥವಾ ಓಡೋಗಿ ಏನೋ ಒಂದು ಕಟ್ಟಿಗೆ ತಂದು ಕೊಟ್ರೋ, ಓಡೋಗಿ ಅಥವಾ ಏನೋ ನೀರು ತಂದು ಕೊಟ್ರೋ, ಅಥವಾ ಇನ್ನೊಂದೇನೋ ಮಾಡಿದ್ರು, ಅಥವಾ ಹೋಗಿ ಅದನ್ನ ಬೀಸಾಕಿ ಬಂದ್ರು ಅನ್ನುವಂಥದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ. ಅಂಥವ್ರು ಮಾಪಿ ಸಾಕ್ಷಿಗೆ ಮುಂದೆ ಆಗ್ತಾರೆ, ನನ್ನನ್ನು ಮಾಪಿಯ ಸಾಕ್ಷಿಯಾಗಿ ತಗೊಳ್ಳಿ ಅಂತ ಹೇಳಿ. ಅಂದ್ರೆ ಅವರ ಪಾತ್ರ ಕಡಿಮೆ ಇದ್ದಂಥವ್ರು, ಆ ಒಂದು ಹತ್ಯೆ ಕೇಸ್ನಲ್ಲಿ ಅವ್ರ ಪಾತ್ರ ಕಡಿಮೆ ಇರುತ್ತೆ, ಅವರು ನೇರವಾಗಿ ಹತ್ಯೆ ಮಾಡಿರೋದಿಲ್ಲ ಅನ್ನುವಂಥವ್ರು ಮಾತ್ರ ಇದಕ್ಕೆ ಧೈರ್ಯ ಮಾಡ್ತಾರೆ, ಮಾಪಿ ಸಾಕ್ಷಿಯಾಗಿ ನನ್ನನ್ನು ಪರಿಗಣಿಸಿ ಅಂತ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಇವತ್ತು ಪ್ರದೇಶ್ ಕೂಡ ಅದನ್ನೇ ಮಾಡಿರೋದು. ನಂದು ಪಾತ್ರವೇ ಇಲ್ಲ, ನನ್ನ ಪಾತ್ರ ಏನಿದೆ ಅಂತ ನಾನು ಒಪ್ಪಿಕೊಳ್ತೇನೆ, ಏನೇನು ನಡೆದಿದೆ ಅನ್ನೋದನ್ನ ಸಾಕ್ಷಿ ಹೇಳ್ತೇನೆ, ನನ್ನನ್ನ ಮಾಪಿ ಸಾಕ್ಷಿಯಾಗಿ ತೆಗೆದುಕೊಳ್ಳಿ. ಈಗ ಈ ಪ್ರದೋಷ್ಗೆ ಏನು ಲಾಭ ಇದರಿಂದ? ಪ್ರದೋಷ್ಗೆ ಏನು ಲಾಭ ಆಗುತ್ತೆ? ಮಾಪಿ ಸಾಕ್ಷಿಯಾಗಿ ಹೋದ್ರೆ ಹೌದು, ಇದರಲ್ಲಿ ಆತನೂ ಕೂಡ ಇದ್ರೆ ನಡೆದಿದ್ರೆ ಆತನಿಗೆ ಏನು ಲಾಭ ಆಗುತ್ತೆ ಇದರಿಂದ ಮಾಪಿ ಸಾಕ್ಷಿಗೆ ಅನ್ನುವಂಥದ್ದು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಏನು ಪ್ರದೋಷ್ ಪಾತ್ರ ಏನಿದೆ? ಪ್ರದೋಷ್ ಪಾತ್ರ ಏನಿದೆ ಅನ್ನೋದನ್ನ ನ್ಯಾಯಾಲಯ ಪರಿಗಣಿಸುತ್ತೆ. ಪ್ರದೋಷ್ ಏನೇನು ಹೇಳಿಕೆ ನೀಡ್ತಾನೆ, ಈ ರೀತಿ ಆಯಿತು, ಈ ರೀತಿ ಆಯಿತು, ನನ್ನ ಪಾತ್ರ ಇಷ್ಟೇ, ನಾನು ಮಾಡಿದ್ದಿಷ್ಟೇ, ನಾನು ಇಂಥ ಸಂದರ್ಭದಲ್ಲಿ ಹೋದೆ, ಈ ಒಂದು ದೃಶ್ಯವನ್ನು ನೋಡಿದೆ, ನನ್ನ ಕೈಯಿಂದ ಆಗಿರುವಂತಹ ಈ ಒಂದು ಹತ್ಯೆ ಕೇಸ್ನಲ್ಲಿ ಕೆಲಸ ಇಷ್ಟೇ, ನನ್ನ ಕೈಗಳು ಕೆಲಸ ಮಾಡಿರೋದು ಇಷ್ಟೇ, ನಾನು ಮಾಡಿರೋದು ಇಷ್ಟೇ ಅಂಥೇಳಿ ನ್ಯಾಯಾಲಯದ ಮುಂದೆ ಸ್ವಚ್ಛವಾಗಿ ಮಾತಾಡ್ತಕ್ಕಂಥದ್ದೇ ಮಾಪಿ ಸಾಕ್ಷಿ. ಈಗ ಈ ಸಾಕ್ಷಿಯನ್ನ ಮಾಪಿ ಸಾಕ್ಷಿಯಿಂದ ದರ್ಶನ್ಗೆ ಸಂಕಷ್ಟ ಶುರುವಾಯ್ತಾ ಅಂತ ಹೇಳೆಲ್ಲ ನೋಡ್ತಾ ಇರ್ತೀರಿ. ಮಾಪಿ ಸಾಕ್ಷಿ ಅಂದ್ರೆ ಈಗ ದರ್ಶನ್ ರವರಿಗೆ ಸಂಕಷ್ಟ ಶುರುವಾಯ್ತಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಕೂಡ ಹುಟ್ಟುಕೊಂಡಿರುತ್ತೆ. ದರ್ಶನ್ ಸರ್ಗೆ ಮಾಪಿ ಸಾಕ್ಷಿಯಿಂದ ಸಂಕಷ್ಟ ಶುರುವಾಗೋದಕ್ಕೆ ಈ ಒಂದು ಪ್ರದೋಷ್ ಏನು ಹೇಳಿಕೆಯನ್ನು ನೀಡ್ತಾನೆ ಅನ್ನೋದ್ರ ಮೇಲೆ ಇರುತ್ತೆ. ಪ್ರದೋಷ್ ಸುಮ್ಮನೆ ಇಲ್ಲ ಇದನ್ನ ದರ್ಶನ್ ರವರೇ ಮಾಡಿದ್ದು, ದರ್ಶನ್ ರವರು ಅಲ್ಲಿ ಹೋದ್ರು, ದರ್ಶನ್ ರವರು ಇಲ್ಲಿ ಹೋದ್ರು ಅಂತ ಸುಮ್ಮನೆ ಹೇಳಿಕಂತೂ ಆಗಲ್ಲ. ಯಾಕೆ ಸುಮ್ಮನೆ ಹೇಳಿಕ್ಕಾಗಲ್ಲ ಅಂದ್ರೆ, ನಾನು ಮುಂದೆ ನಿಂತ್ಕೊಂಡು ನೋಡಿದೆ, ದರ್ಶನ್ ರವರು ಒದಿತಾ ಇದ್ರು, ನಾ ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಕಟ್ಟಿ ಅಂತೂ ಹೇಳಲಿಕ್ಕಾಗೋದಿಲ್ಲ. ಎಷ್ಟು ಕತೆ ಕಟ್ತಾನೋ ಅಷ್ಟು ತನಗೂ ಕೂಡ ಅಲ್ಲಿ ಶಿಕ್ಷೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಏನು ಸತ್ಯ ಇದೆಯೋ ಅದನ್ನು ಹೇಳಬೇಕಾಗ್ತದೆ. ಪ್ರದೋಷ್ ಸತ್ಯನೇ ಹೇಳ್ದ ಅನ್ಕೊಳ್ಳಿ ನೀವೀಗ, ಮಾಪಿ ಸಾಕ್ಷಿಯಾಗಿ ಪ್ರದೋಷ್ ಸತ್ಯನೇ ಹೇಳ್ದ. ಏನು ಹೇಳ್ತಾನೆ ಅನ್ನೋದು ಕೂಡ ಕಾದು ನೋಡಬೇಕಾಗ್ತದೆ. ಇನ್ನು
ದರ್ಶನ್ ರವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತೆಲ್ಲ ಹೇಳಿಕೆಯನ್ನು ನೀಡ್ತಾನೆ ಅಂಥೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ನೀವು ನೋಡ್ತಾ ಇರ್ತೀರಿ. ದರ್ಶನ್ಗೆ ಸಂಕಷ್ಟ. ಅಲ್ಲ, ಪ್ರದೋಷ್ ಏನು ಹೇಳಿಕೆ ಕೊಡ್ತಾ ಇದ್ದಾನೆ, ಏನು ಹೇಳ್ತಾನೆ ಅನ್ನೋದಾದ್ರೂ ಕಾದು ನೋಡ್ಬೇಕಲ್ಲ ನಾವು. ಮೊದಲಿಗೆ ಆತ ಪ್ರದೋಷ್ ಹಂಗೆ ಹೇಳ್ಬಿಡ್ತಾನೆ, ಹಿಂಗೆ ಹೇಳ್ಬಿಡ್ತಾನೆ, ನಡೆದಿರೋದು ಹಿಂಗಂತ ಹೇಳ್ತಾನೆ, ಹಂಗಂತ ಹೇಳ್ತಾನೆ, ನಾವೇ ಕೂತ್ಕೊಂಡು ಇಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ. ಪ್ರದೋಷ್ ತಲೆಯಲ್ಲಿ ಏನಿದೆ, ಆತ ಏನು ಹೇಳ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆತ ಏನೋ ಒಂದು ಹೇಳಿಕೆ ಕೊಟ್ಟ ಅಂತ ಇಟ್ಕೊಳ್ಳಿ. ಆಮೇಲೆ ಇನ್ನು ವಿನಯ್ ಕೂಡ ಇದ್ದಾನೆ. ಸೊ ಇನ್ನೂ ಇಬ್ಬರಿದ್ದಾರೆ. ಅಂದರೆ ಟೋಟಲ್ ಆಗಿ 3 ಜನರ ಮಾಪಿ ಸಾಕ್ಷಿಯಾಗಿ ಕನ್ವರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನೇನು ವಿಚಾರಣೆ ನಡೆಯುತ್ತೆ ಅನ್ನೋದನ್ನು ನೋಡ್ತಾರೆ. ಆ ವಿಚಾರವಾಗಿ ಅಲ್ಲಿ ಏನಾಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ದರ್ಶನ್ ಸರ್ ಇದರಲ್ಲಿ ಭಾಗಿಯಾಗಿದ್ದಾರಾ, ಇದರಲ್ಲಿ ಇದ್ದಾರಾ ಅನ್ನುವಂತಹ ಸಂಶಯಗಳು ಸಾಕಷ್ಟು ಜನರಿಗೆ ಮೂಡ್ಕೊಂಡಿರುತ್ತೆ. ಪ್ರದೋಷ್ ಮತ್ತು ಈ ಮಾಪಿ ಸಾಕ್ಷಿಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದಂತೂ ತಲೆಯಲ್ಲಿಟ್ಕೊಳ್ಳಿ, ದರ್ಶನ್ ರವರಿಗೆ ಈ ಮಾಪಿ ಸಾಕ್ಷಿಗಳಿಂದ ಏನೋ ಒಂದು ಪಟಾ ಬಯಲಾಗ್ಬಿಟ್ರೆ ದರ್ಶನ್ ರವರು ಇನ್ನು ಜೈಲಿನಲ್ಲೇ ಜೀವಮಾನದವರೆಗೂ ಕೊಳಿಬೇಕಾ, ಹಾಗ ಹೀಗ ಅನ್ನೋದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡಿರೋದನ್ನ ತೆಗೆದುಬಿಡಿ. ನೋಡಿ, ಇದು ಶಿಕ್ಷೆ ಅಂತ ನಮ್ಮ ಕಾನೂನಿನಲ್ಲಿದೆ. ಅದಕ್ಕೆ ಅಡಿಗಳು ಬರುತ್ತೆ, ಸೆಕ್ಷನ್ಗಳು ಬರುತ್ತೆ. ಆ ಶಿಕ್ಷೆಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಆತ ಮಾಡಿರುವಂಥ ಹತ್ಯೆಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಯಾವ ಸೆಕ್ಷನ್ನಲ್ಲಿ ಯಾವ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕಾಗ್ತದೆ ಅನ್ನುವಂಥದ್ದೆಲ್ಲ ಇರುತ್ತೆ. ಸೊ ಈಗ ನೋಡಿ, ನೇರವಾಗಿ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಇದೇ ರೀತಿ ಸೇಮ್ ಮಾಪಿ ಸಾಕ್ಷಿ ಆಗಿದ್ದು ವಿನಯ್ ಕುಲಕರ್ಣಿ ಅವರ ಕೇಸಲ್ಲೂ ಕೂಡ, ಈ ಧಾರವಾಡದ ವಿನಯ್ ಕುಲಕರ್ಣಿ ಅವರ ಕೇಸಲ್ಲೂ ಕೂಡ ಆಗಿತ್ತು. ಅವರಿಗೆ ಅದರ ನಂತರದಲ್ಲಿ ಜೀವಾವಧಿ ಶಿಕ್ಷೆ ಅಂತ ಕೂಡ ಎಲ್ಲ ಬಂತು. ಅದಾದಮೇಲೆ ಈಗ ಜಾಮೀನು ಪಡ್ಕೊಂಡು ಹೊರಗಡೆ ಬಂದರು. ನಾನು ಹೇಳ್ತಾ ಇರೋದನ್ನು ದರ್ಶನ್ ಸರ್ ಅಭಿಮಾನಿಗಳು ಸ್ವಲ್ಪ ಶಾಂತರಿದ್ದಿಂದ ಯೋಚನೆ ಮಾಡಿ. ಇವತ್ತು ದರ್ಶನ್ ಸರ್ ವಿಚಾರದಲ್ಲಿರೋದೇನು, ಬೇಗ ಇನ್ವೆಸ್ಟಿಗೇಷನ್ ಆಗಲಿ, ಅದು ಏನಾಗುತ್ತೋ ಆಗಲಿ, ಬೇಗ ಒಂದು ಡಿಸೈಡ್ ಆಗಲಿ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಅದಾದ ಮೇಲೆ ಬೇರೆ ಮತ್ತೆ ಕಾನೂನಿನಲ್ಲಿ ಅವಕಾಶಗಳಿದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದರ್ಶನ್ ರವರಿಗೆ ಸಂಕಷ್ಟನೇ ಶುರುವಾಯ್ತಿನ ಮೇಲೆ ಅನ್ನುವಂತಹ ಈ ಒಂದು ಮಾಹಿತಿಗಳನ್ನು ನೀವು ಪದೇ ನೋಡಿದ್ರೆ ಅವ್ರು ಇನ್ನೂ ದರ್ಶನಿಗೆ ಮತ್ತೆ ಸಂಕಷ್ಟ ಶುರುವಾಯ್ತಾ ಅನ್ನುವಂಥದ್ದು ಮತ್ತೊಂದು ಹೆಡ್ಲೈನ್ ಹಾಕಿ ಮತ್ತೆ ಅವರು ನ್ಯೂಸ್ ಮಾಡ್ತಾರೆ. ಯಾಕೆ ನೀವು ನೋಡ್ತಾ ಇದ್ದೀರಿ, ನೀವು ಖಾಲಿ ಇದ್ದೀರಿ, ನೀವು ನೋಡ್ತಾ ಇರ್ತೀರಿ, ಅದನ್ನು ಮತ್ತೊಂದು ನ್ಯೂಸ್ ಆಗ್ತಾರೆ, ದರ್ಶನಿಗೆ ಮತ್ತೆ ಸಂಕಷ್ಟ ಶುರು. ನೀವು ಅದನ್ನೇನಾದರೂ ಒಂದು ಲೆವೆಲಿಗೆ ತೊಗೊಂಡು ವಿಡಿಯೋ ಆ ಒಂದು ಬಂದಿರತಕ್ಕಂಥ ನ್ಯೂಸ್ನ ಸಾಕಷ್ಟು ಜನ ನೋಡಿಬಿಟ್ರಿ ಅಂದರೆ ದರ್ಶನ್ ಸರ್ ಅಭಿಮಾನಿಗಳು, ನೆಕ್ಸ್ಟ್ ಅವ್ರ ತಲೆಯಲ್ಲಿ ಏನು ನೋಡುತ್ತೆ, ಮತ್ತೊಂದು ಸಾಕ್ಷಿ ಬರ್ತಾ ಇದೆ, ಮತ್ತೊಮ್ಮೆ ದರ್ಶನಿಗೆ ಸಂಕಷ್ಟ, ಈ ರೀತಿ ಎಲ್ಲ ಹೇಳ್ತಾರೆ. ಮತ್ತೆ ನೀವು ಎದೆ ಹೊಡ್ಕೊಂಡು ಅದನ್ನು ನೋಡ್ತೀರಿ. ಮತ್ತು ಅದನ್ನೆಲ್ಲರಿ ನೀವು ಜಾಸ್ತಿ ನೋಡಿದ್ರಿ ಅನ್ಕೊಳ್ಳಿ, ಅವಾಗ ಅವ್ರು ಏನು ಮಾಡ್ತಾರೆ, ಮತ್ತೊಂದು ಹೆಡ್ಲೈನ್ ಹಾಕ್ತಾರೆ, ಅದಕ್ಕೆ ಮತ್ತೊಂದು ಹೆಡ್ಲೈನ್ ಹಾಕಿ ಬಿಡ್ತಾರೆ. ಅವಾಗ ಏನಾಗ್ತಾರೆ, ದರ್ಶನಿಗೆ ಬಗೆದಷ್ಟು ಸಂಕಷ್ಟ ಅಂತ ಹಾಕ್ತಾರೆ. ಈ ರೀತಿ ಸಂಕಷ್ಟಗಳನ್ನು ನೀವು ನೋಡುವಂಥ ಅವಶ್ಯಕತೆ ಇಲ್ಲ. ನೀವು ಆ ವಿಚಾರಗಳಲ್ಲಿ ಭಾಗಿಯಾಗುವಂಥ ಅವಶ್ಯಕತೆನೂ ಇಲ್ಲ. ಓಪನ್ ಮಾಡಿ ನೋಡುವ ಅವಶ್ಯಕತೆನೂ ಇಲ್ಲ. ನಿಮ್ದೇನು ಏನು ನಡೀತಾ ಇದೆ ವ್ಯವಸ್ಥೆ, ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಒಂದು ಬಾರಿ ನೋಡಿ, ನೆಕ್ಸ್ಟ್ ಅದರ ಕಡೆ ಹೋಗಲೇಬೇಡಿ. ಶಾಂತವಾದ ಮೇಲೆ ಏನೇನಿದೆ ಅನ್ನೋದನ್ನು ಸವಿಸ್ತಾರವಾಗಿ ನೀವು ಕಂಪ್ಲೀಟ್ ಆಗೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಈಗ ಸಾಕಷ್ಟು ವೆಬ್ಸೈಟ್ಗಳಲ್ಲಿ ನೀವು ಸರ್ಚ್ ಮಾಡಿ, ಏನು ನಡೀತಾ ಇದೆ ವ್ಯವಸ್ಥೆ, ಏನು ಆಗ್ತಾ ಇದೆ ಅನ್ನೋದ್ರ ಮೇಲೆ ಒಂದಿಷ್ಟು ವೆಬ್ಸೈಟ್ಗಳನ್ನು ನೋಡಿಕೊಂಡು ಸರ್ಚ್ ಮಾಡಿಕೊಂಡು ಕಾನೂನು ಹೇಗಿದೆ, ಇಂತಹ ಶಿಕ್ಷೆಗೆ ಏನಾಗುತ್ತೆ, ಈ ಶಿಕ್ಷೆಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಅಷ್ಟು ಸರ್ಚ್ ಮಾಡಿ ನೋಡುವಂತಹ ಬುದ್ಧಿವಂತಿಕೆ ಅಂತೂ ಎಲ್ಲರ ಹತ್ರನೂ ಇವತ್ತಿರುತ್ತೆ. ಅದನ್ನು ಮಾಡಿ. ಸುಮ್ಮನೆ ದರ್ಶನಿಗೆ ಸಂಕಷ್ಟ ಅನ್ನುವಂತಹ ಈ ಟೈಟಲ್ಗಳನ್ನು ನೋಡಿ ದೊಡ್ಡ ಮಟ್ಟದಲ್ಲಿ ಆ ವಿಡಿಯೋಗೆ ಪ್ರೋತ್ಸಾಹ ಕೊಟ್ಟರೆ ಅಂದರೆ ಆ ನೆಕ್ಸ್ಟ್ ಮತ್ತೆ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ವಿಡಿಯೋ ಟೈಟಲ್ ಬರುತ್ತಲ್ಲಿ ಏನು ಬರುತ್ತೆ, ಬಗೆದಷ್ಟು ದರ್ಶನಿಗೆ ಸಂಕಷ್ಟ, ಇನ್ನು ಮೇಲೆ ದರ್ಶನ್ ಹೊರಗೆ ಬರಲ್ಲ ಅಂತೆಲ್ಲ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ದರ್ಶನಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅಂತೆಲ್ಲ ಈ ಥರ ಟೈಟಲ್ಗಳನ್ನ ನೋಡಿ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು ದರ್ಶನ್ ಸರ್ ಅಭಿಮಾನಿಗಳಿಗೆ. ಇನ್ನು ಇವರೆಲ್ಲ ಯಾರ್ಯಾರು ಮಾತಾಡ್ತಾ ಇದ್ದಾರೆ, ನಟ ದರ್ಶನ್ ಅಂತೆಲ್ಲ ಮಾತಾಡಲಿ. ಇಷ್ಟು ದಿವಸ ಕೆಲವ್ರ ಬಾಯಲ್ಲಿ ದರ್ಶನ್ ಸರ್ ಅಂತ ಕೇಳ್ತಾ ಇದ್ದೆ. ಅವ್ರಿಗೆ ಯಾವಾಗ ಕುಣಿಕೆ ದೊಡ್ಡದಾಗತ್ತೆ ಅಂತೆಲ್ಲ ಮಾಧ್ಯಮಗಳಲ್ಲಿ ಬರುತ್ತೋ ಆ ಟೈಮಿಂಗ್ನಲ್ಲಿ ನಟ ದರ್ಶನ್ ಅಂತ ಉಪಯೋಗಿಸಲಿ. ಏನು ನೋಡಿ, ದೇವರು ಒಂದು ತಪ್ಪನ್ನು ಮಾಡಿಸ್ತಾನೆ, ಒಂದು ಸರಿಯನ್ನು ಮಾಡಿಸ್ತಾನೆ. ಯಾವುದು ಸರಿ ಯಾವುದು ತಪ್ಪು ಅಂತ ಭಗವಂತನಲ್ಲೂ ಕೂಡ ಡಿಸೈಡ್ ಆಗುತ್ತೆ, ನಮ್ಮ ನ್ಯಾಯಾಲಯದಲ್ಲೂ ಕೂಡ ಡಿಸೈಡ್ ಆಗುತ್ತೆ. ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ, ದರ್ಶನ್ ಸರ್ ಜಾಗದಲ್ಲಿ ಬೇರೆ ಯಾವುದೇ ವ್ಯಕ್ತಿ ಆಗಿದ್ರೂ ಕೂಡ ಅಷ್ಟರಲ್ಲಿ ಬಹುತೇಕ
ಬಹುತೇಕ ಹೊರಗಿರ್ತಾ ಇದ್ರು. ಆದರೆ ಯಾಕೆ ದರ್ಶನ್ ಸರ್ ಅವರು ಇನ್ನೂ ಒಳಗಡೆ ಇದ್ದಾರೆ ಅಂದರೆ ಅದರದ್ದೇ ಆದಂತಹ ಒಂದಿಷ್ಟು ಮಹತ್ವದ ಲೆಕ್ಕಾಚಾರಗಳಿದೆ. ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಭಿಮಾನಿಗಳು. ಈಗ ನಾವು ಕಾಯಲೇಬೇಕಾಗಿರುವಂಥದ್ದು 2028ವರೆಗೂ ಸ್ವಲ್ಪ ಶಾಂತ ರೀತಿಯಿಂದ ಇರಲೇಬೇಕಾಗ್ತದೆ. ಈ ಎಲ್ಲ ವಿಚಾರಗಳು ಕೂಡ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಗೊತ್ತಿದೆ. ದರ್ಶನ್ ಸರ್ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅಮ್ಮವ್ರಿಗೂ ಕೂಡ ಈ ವಿಚಾರಗಳೆಲ್ಲ ಗೊತ್ತಿದೆ. ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿದೆ. ಕೆಲವರು ಈಗಾಗಲೇ ಇದರಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥದ್ದು ಕೂಡ ಎಲ್ಲ ತಿಳ್ಕೊಂಡಾಗಿದೆ. ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಏನು? ಬಗೆದಷ್ಟು ಸಂಕಷ್ಟ. ಇವೆಲ್ಲವನ್ನು ಬಿಟ್ಟುಬಿಡಿ. ಈ ಅವಶ್ಯಕತೆಗಳಿಲ್ಲ, ಇದನ್ನು ನೋಡೋವಂಥ ಅವಶ್ಯಕತೆನಿಲ್ಲ. ಅಲ್ಲಿ ಪ್ರದೋಷ ಏನು ಹೇಳಿಕೆ ಕೊಡ್ತಾನೆ, ಆಮೇಲೆ ಅದು ಏನಾಗ್ತದೆ, ಆಮೇಲೆ ಅದರ ವಿಚಾರಗಳೇನು. ಈಗ ನಿಮಗೆ ಉದಾಹರಣೆ ವಿನಯ್ ಕುಲಕರ್ಣಿ ಅವರ ಉದಾಹರಣೆಯನ್ನು ನಾನು ಕೊಟ್ಟೆ. ವಿನಯ್ ಕುಲಕರ್ಣಿ ಅವರಿಗೂ ಇದೇ ರೀತಿ ಮಾಪಿ ಸಾಕ್ಷಿ ಆಗಿತ್ತು. ಆದರೆ ಆದಮೇಲೆ ಜೀವಾವಧಿ ಶಿಕ್ಷೆ ಆಗಿದೆ ಅನ್ನುವಂಥದ್ದೆಲ್ಲ ಪ್ರಕಟವನ್ನು ನಾವು ನೋಡಿದ್ವಿ. ಅದಾದಮೇಲೆ ಈಗ ಮೊನ್ನೆ ಬರಲಿಲ್ವ ಅವರು ಹೊರಗಡೆ ಜೀವಾವಧಿ ಶಿಕ್ಷೆಯಿಂದ ಆಗಿದೆ ಅನ್ನುವಂಥ ಪ್ರಕಟಗಳೆಲ್ಲ ಕಾಣಿಸಿದಾದ ಮೇಲೆ ಅವರು ವಿನಯ್ ಕುಲಕರ್ಣಿ ಅವರು ಜಾಮೀನು ಮೇಲೆ ಹೊರಗಡೆ ಬಂದರು. ಈಗ ದರ್ಶನ್ ರವರು ಇನ್ನೂ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಆದರೂ ಕೂಡ ಆ ಪುಣ್ಯಾತ್ಮನನ್ನು ಒಳಗಿಟ್ಟಿದ್ದಾರೆ. ಇಷ್ಟರ ಮೇಲೆ ತಿಳ್ಕೋಬೇಕಾಗ್ತದೆ ಏನು ನಡೀತಾ ಇದೆ ಸರ್ಕಲಲ್ಲಿ ಅನ್ನೋದು, ವ್ಯವಸ್ಥೆ ಅನ್ನೋದು. ಮುಂದಕ್ಕೆ ಅಭಿಮಾನಿಗಳಾದಂಥವರು ನೀವೇನು ಮಾಡಬೇಕಾಗಿದೆ, ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕಾಗಿದೆ, ಏನು ಬದಲಾವಣೆಯನ್ನು ಮಾಡಿ ದರ್ಶನ್ ರವ್ರನ್ನ ಹೊರಗಡೆ ತರಬೇಕಾಗಿದೆ, ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದನ್ನು ಅಭಿಮಾನಿಗಳು ಅದ್ಭುತವಾಗಿ ಯೋಚನೆಯನ್ನು ಮಾಡಿ ಮುಂದೆ ಹೆಜ್ಜೆ ಇಟ್ಟರೆ ಖಂಡಿತವಾಗಿಯೂ ದರ್ಶನ್ ಸರ್ ಅವ್ರಿಗೆ ಒಳ್ಳೇದಾಗತ್ತೆ. ಒಳ್ಳೆಯವನಿಗೆ ಒಳ್ಳೇದಾಗತ್ತೆ. ಆದರೆ ಒಂದಿಷ್ಟು ಕಷ್ಟ ದಿನಗಳು ಬಂದು ಹೋಗುತ್ತೆ. ಆ ಕಷ್ಟದ ದಿನಗಳನ್ನು ಇವತ್ತು ದರ್ಶನ್ ಸರ್ ಅನುಭವಿಸ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಮತ್ತೆ ರಾಜುನ ಕಳೆ ಹೇಗಿತ್ತು ರಾಜ್ಯದಲ್ಲಿ ಅದೇ ರೀತಿ ಮತ್ತೆ ಮರುಕಳಿಸುತ್ತೆ. ಒಂದಿಷ್ಟು ದಿವಸಗಳ ಕಾಲ ಕಾಯಬೇಕಾಗಿದೆ ಅಷ್ಟೇ. ಯಾರೋ ಒಂದು ಸಂಕಷ್ಟ ಆಗತ್ತೆ ಅಂದ ಕೂಡಲೇ ಇನ್ನೇನೋ ಮುಗ್ದೋಯ್ತು ಅನ್ನುವಂಥ ನಿಟ್ಟಿನಲ್ಲಿ ನೀವು ಯಾವುದನ್ನು ಭಾವಿಸಬೇಡಿ. ಅದ್ಯಾವುದೂ ಕೂಡ ಅಲ್ಲವೇ ಅಲ್ಲ. ನಿಮಗೆ ಅನಿಸ್ಬಹುದು ಇಲ್ಲ ಕಾನೂನು ಇದೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತೆಲ್ಲ. ಕಾನೂನಿದೆ, ಅದು ತನ್ನ ಪ್ರಕರಣ ಯಾವ ರೀತಿ ಶಿಕ್ಷಣ ವಿಧಿಸುತ್ತೆ. ಕಾನೂನಲ್ಲಿ ಸಕಾರಾತ್ಮಕವಾದಂತಹ ನಕಾರಾತ್ಮಕವಾದಂತಹ ಸುದ್ದಿಗಳೂ ಇರುತ್ತೆ. ಬರೀ ನೆಗೆಟಿವ್ ಸುದ್ದಿಗಳನ್ನೇ ನೀವು ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಪಾಸಿಟಿವಿಟಿನೂ ಇರಬೇಕು. ಇವತ್ತು ಯಾರೋ ಒಬ್ರು ಏನೋ ಹೇಳ್ತಾರೆ, ಯಾರೋ ಒಬ್ರು ಏನೋ ಮಾತನಾಡ್ತಾ ಇದ್ದಾರೆ ಅಂದರೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮುಂದೆ ಏನಾಗ್ತದೆ ಅನ್ನುವಂಥದ್ದನ್ನು ಭಾಳ ಬಲಿಷ್ಠವಾಗಿ ತಿಳ್ಕೊಳ್ಳುವಂಥ ಶಕ್ತಿ ಮಾಡಬೇಕು. ಇನ್ನೊಂದು ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾನು ಹೇಳ್ತೀನಿ, ದರ್ಶನ್ ಸರ್ ವಿಚಾರದಲ್ಲಿ ಏನೇ ಇರಲಿ ಸೊ ಆ ವ್ಯಕ್ತಿ ಇವತ್ತಲ್ಲ ನಾಳೆ ಹೊರಗಡೆ ಬಂದೇ ಬರ್ತಾನೆ ಪುಣ್ಯಾತ್ಮ. ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಯಾರು ಎಷ್ಟೇ ಕುಣಿಕೆಯನ್ನು ಹೆಣಿದ್ರೂ ಕೂಡ ಖಂಡಿತವಾಗಿಯೂ ಹೊರಗಡೆ ಬಂದೇ ಬರ್ತಾರೆ. ಯಾಕಂದರೆ ಕಾನೂನಿನ ಮೇಲೆ ನಂಬಿಕೆ ಇಡಿ. ಹೊರಗಡೆ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಎಲ್ಲವೂ ಕೂಡ ಈಗ ಗೊತ್ತಿದೆ, ಸಂಪೂರ್ಣವಾಗಿ ಗೊತ್ತೂ ಆಗ್ತಾ ಇದೆ. ಎಲ್ಲೇನು ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಸವಿಸ್ತಾರವಾಗಿ ಹೇಳಬಟ್ಟಿಗೆ ಗೊತ್ತಾಗ್ತಾ ಇದೆ ಈಗ ಕೆಲವರಿಗೆ. ಆದರೆ ಕೂಡ ಅದನ್ನು ಹೇಳಕ್ಕಾಗ್ತಾ ಇಲ್ಲ. ಕಾನೂನಿನಲ್ಲಿ ವಿಚಾರಣೆ ನಡೀತಾ ಇದೆ, ವಿಚಾರಣೆ ನಡೀಲಿ. ನಿಮಗೆ ಹೇಳಿದ್ನಲ್ಲ ನಾನು, ಸುಮ್ಮನೆ ಶಾಕ್, ದರ್ಶನ್ ಅಭಿಮಾನಿಗಳಿಗೆ ಶಾಕ್ ಅಂದ ಕೂಡಲೇ ನೀವು ಶಾಕ್ ಆಗೋ ಅವಶ್ಯಕತೆ ಇಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ನಾನು. ನೀವು ಶಾಕ್ ಆಗಲೇಬೇಕಂತ ಏನಿಲ್ಲ, ಶಾಕ್ ಆಗೋ ಅವಶ್ಯಕತೆನೇ ಇಲ್ಲ. ಯಾಕಾಗಬೇಕಾಗಿದೆ ಶಾಕು? ಕಣ್ಣು ಮುಂದೆ ನೀವು ಸಾವಿರಾರು ಪ್ರಕರಣದ ಬಗ್ಗೆ ನೋಡಬೇಕು. ಬರೀ ದರ್ಶನ್ ರವರ ಪ್ರಕರಣವನ್ನು ಮಾತ್ರ ನೋಡಬಾರ್ದು, ಹಿನ್ನೆಲೆಯಲ್ಲಿ ಬಂದು ಇನ್ನು ಬೇರೆ ಬೇರೆ ಪ್ರಕರಣಗಳನ್ನು ನೋಡಬೇಕು. ಇನ್ನೊಂದು ತಿಳ್ಕೊಂಡು ಬಿಡಿ, ಇಲ್ಲಿ ಸಂಪೂರ್ಣವಾಗಿ ಕಾನೂನು ಮಾತ್ರ ಇದರಲ್ಲಿ ಕೆಲಸ ಮಾಡ್ತಾ ಇದೆಯಾ, ಇಲ್ಲ ಕಾಣದ ಕೈಗಳ ಕೈವಾಡಗಳು ಕೂಡ ಕೆಲಸ ಮಾಡ್ತಾ ಇದೆಯಾ ಅಂತ ನೀವು ಆಲೋಚನೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕೆಲವು ಪ್ರಕರಣ ತಗೊಳ್ಳಿ. ಈಗ ನೀವು ಯೋಚನೆ ಮಾಡಿ, ಹಿಂದಿನ ಕಾಲದ ಹಿರಿಯರು ಕೊರಳಲ್ಲಿ ತಾಯಿ ನಮ್ಮ ಈಗ ಯೋಚನೆ ಮಾಡಿ, ಈಗ ಹಿರಿಯರು ತಾಯಂದ್ರೆ ಇರ್ತಾರೆ ನೋಡಿ, ಈಗೆಲ್ಲ ಬಂಗಾರ ಶುದ್ಧ ಬಂಗಾರ ಮುಟ್ಟುವಷ್ಟರಲ್ಲಿ ಎಲ್ಲ ಗೊತ್ತಾಗ್ತಾ ಇದೆ. ಆ ಥರ ಬುದ್ಧಿವಂತರಾಗಿದ್ದಾರೆ. ಮೊದಲು ಬಂಗಾರಕ್ಕೆ ಬಂಗಾರ ಹಚ್ಚಿ ನೋಡ್ತಾ ಇದ್ರು, ಇದು ಶುದ್ಧಾನ ಇದು ಅಶುದ್ಧಾನ ಅಂಥೇಳಿ. ಸೊ ಆ ರೀತಿ ನೀವು ಕೂಡ ಅಭಿಮಾನಿಗಳು ಈ ಪ್ರಕರಣನೂ ತಗೊಳ್ಳಿ, ಈ ಪ್ರಕರಣನೂ ತಗೊಳ್ಳಿ. ಇಲ್ಲೇ ಇವೆಯಲ್ಲ ಅಕ್ಕಪಕ್ಕದಲ್ಲೇ ವಿನಯ್ ಕುಲಕರ್ಣಿ ಅವರ ಪ್ರಕರಣನೂ ಇದೆ, ದರ್ಶನ್ ಸರ್ ಅವರ ಪ್ರಕರಣನೂ ಇದೆ. ಇಲ್ಲಿ ನಡೆದಿರೋದೇ.
ಇಲ್ಲಿ ಮಾಪಿ ಸಾಕ್ಷಿಯಾಗಿ ಕನ್ವರ್ಟ್ ಆಯಿತು, ಇಲ್ಲಿ ಮಾಪಿ ಸಾಕ್ಷಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ಮಾಪಿ ಸಾಕ್ಷಿಯಾಗಿ ಕನ್ವರ್ಟ್ ಆಗಿರೋದು ಏನು ನಡೆದಿದೆ, ಇಲ್ಲಿ ಏನು ನಡೀತಾ ಇದೆ, ಈ ವ್ಯವಸ್ಥೆಯನ್ನು ನೋಡಿ. ಇಲ್ಲಿ ಎಲ್ಲ ಇದ್ರೂ ಕೂಡ ಇಲ್ಲಿ ಹೇಗಿದೆ, ಇಲ್ಲಿ ಏನು ಇನ್ನೂ ಗೊತ್ತೇ ಇಲ್ಲ ದರ್ಶನ್ ಸರ್ ಅವರ ಪ್ರಕರಣದಲ್ಲಿ, ಆದರೂ ಇಲ್ಲಿ ಹೇಗೆ ನಡೀತಾ ಇದೆ, ಇಲ್ಲಿ ಹಿಂದೆ ಏನಿದೆ, ಹಿಂದೆ ಯಾವ ಕೈಗಳಿದೆ, ಏನೇನು ನಡೀತಾ ಇದೆ, ಏನು ಬದಲಿ ಆಗಬೇಕಿದೆ, ಏನು ಬದಲಿಸಬೇಕಾಗಿದೆ, ಅದರ ಬಗ್ಗೆ ಚಿಂತನೆ ಮಾಡಿ. ದರ್ಶನ್ ಸರ್ ಖಂಡಿತವಾಗಿಯೂ ಹೊರಗಡೆ ಬರ್ತಾರೆ. ಈಗ ಕೆಲವರಲ್ಲಿ ಪ್ರಶ್ನೆ ಹುಟ್ಬೋದು, ನೀವೇನು ಏನು ಅದೇನೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಅದ್ಯಾವುದು ರಾಶಿ ಇನ್ನೊಂದೇನೋ ಹೇಳ್ತಿರಲ್ಲ, ಅದೇನೋ ಸ್ವಾಮೀಜಿಗಳು ಹೇಳ್ತಾರಲ್ಲ, ಸೊ ಆ ಥರ ಏನಾದರೂ ನೀವು ಹೇಳ್ತಾ ಇದ್ದೀರಾ ಅಂತೆಲ್ಲ ನನಗೆ ಕೇಳ್ಬೋದು. ಆ ಥರ ಯಾವುದು ಹೇಳ್ತಾ ಇಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಏನು ನಡೀತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಿಜವಾಗಿಯೂ ಕೂಡ ನಿಮಗೆ ನಾನು ಪದೇ ಪದೇ ಹೇಳಬೇಕಾಗಿಲ್ಲ, ನಿಮಗೂ ಬೇಜಾರಾಗುತ್ತೆ ಪದೇ ಪದೇ ಹೇಳಿದ್ರೆ. ಏನು ಸಾಕ್ಷಿ ಇದ್ದಂತಹ ವ್ಯಕ್ತಿಗಳೇ ಇವತ್ತು ರಾಜಾರೋಷವಾಗಿ ಹೊರಗಡೆ ಆರಾಮವಾಗಿ ಗಾಳಿ ತಂಪು ತಗೊಳ್ತಾ ಇದ್ದಾರೆ ಅಂದರೆ ಪುಣ್ಯಾತ್ಮ ಇನ್ನು ಯಾವುದರಲ್ಲೂ ಇಲ್ಲ. ಆದರೂ ಕೂಡ 2-2.5 ವರ್ಷ ಜೈಲನ್ನು ಅನುಭವಿಸ್ತಾ ಇದ್ದಾರೆ. ಇದರ ಹಿಂದೆ ಸಾಕಷ್ಟು ವಿಚಾರ ಸಂಗತಿಗಳಿದೆ. ಮುಂದೊಂದು ದಿನ ನಿಜಕ್ಕೂ ಕೂಡ ಇದೇ ಮುಂದುವರೆದ್ರೆ ದರ್ಶನ್ ಸರ್ ನಿಜಕ್ಕೂ ಕೂಡ ಒಂದಲ್ಲ ಒಂದು ದಿನ ನಿಜ ಸತ್ಯವನ್ನು ಬಾಯಿ ಬಿಡಲೇಬೇಕಾಗ್ತದೆ. ಏನಾದರೂ ಇದು ದೊಡ್ಡ ಮಟ್ಟಕ್ಕೆ ಹೋದರೆ, ಇಲ್ಲ ಇದು ಬಹಳ ಕಾಣದ ಕೈವಾಡಗಳು ಕೆಲಸಗಳು ಎಷ್ಟೇ ಕೆಲಸ ಮಾಡಿದ್ರು ದರ್ಶನ್ ಸರ್ ಅವರ ವಿಚಾರದಲ್ಲಿ ದರ್ಶನ್ ಸರ್ ಅವರು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಸತ್ಯವನ್ನು ಹೊರಗಡೆ ತರಲೇಬೇಕಾಗ್ತದೆ. ಈಗ ವಿಜಯಲಕ್ಷ್ಮಿ ಅಮ್ಮವ್ರಿಗೂ ಸತ್ಯ ಏನಂತ ಗೊತ್ತಿದ್ದೇ ಇರುತ್ತೆ. ಯಾಕಂದರೆ ಸುಮಾರು ಬಾರಿ ದರ್ಶನ್ ಸರ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ಅವ್ರಿಗೇನಂತ ಗೊತ್ತಿರುತ್ತೆ, ದರ್ಶನ್ ಸರ್ ಅವರ ಆಪ್ತರ ವಲಯದಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಿರುತ್ತೆ, ಎಲ್ಲವೂ ಕೂಡ ಗೊತ್ತಿರುತ್ತೆ. ಇದು ಅತಿರೇಕಕ್ಕೆ ಹೋದರೆ ಅವಾಗ ಅವರೂ ಕೂಡ ಇದರ ವಿರುದ್ಧ ಧ್ವನಿ ಎತ್ತಬೇಕಾಗ್ತದೆ, ಎತ್ತಾರೆ. ಇದ್ರ ಬಗ್ಗೆ ಚಿಂತನೆಯೂ ಮಾಡಬೇಡಿ. ಕಾಣದ ಕೈವಾಡಗಳು ಜಾಸ್ತಿ ಕೆಲಸ ಮಾಡೋದಕ್ಕೆ ಶುರು ಮಾಡೋದು ಅಂದರೆ ಈಗ ನಾರ್ಮಲ್ ಆಗಿದೆ, ಇವುಗಳು ಕೆಲಸನೂ ಜಾಸ್ತಿ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಧ್ವನಿಗಳು ಜಾಸ್ತಿ ಆಗುತ್ತೆ. ಅವ್ರ ಪರವಾಗಿ ನಿಲ್ತಕ್ಕಂಥವ್ರು ಕೂಡ ಬರ್ತಾರೆ. ನೀವು ಚಿಂತೆ ಮಾಡಬೇಡಿ, ಆರಾಮಾಗಿರಿ. ಏನು ಪ್ರದೋಷ್ ಹೇಳಿಕೆ ಕೊಡ್ತಾನೆ ಅದನ್ನು ಕಾಯೋಣ, ನೋಡೋಣ. ಮತ್ತೆ ಈ ಪ್ರದೋಷ್ ಮತ್ತು ವಿನಯ್ ಇನ್ನುಳಿದಂತಹ ಇನ್ನೊಬ್ಬ ಈ 3 ಜನ ಸೇರಿಕೊಂಡು ಮಾಪಿ ಸಾಕ್ಷಿಯಾಗಿ ಏನು ಹೇಳಕ್ ಹೊರಟಿದ್ದಾರೆ, ದರ್ಶನ್ ಸರ್ ಬಗ್ಗೆ ಏನೇನು ಹೊರಗಡೆ ಬರುತ್ತೆ ಅನ್ನೋದು ಕೂಡ ಈ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ತಿಳ್ಕೊಳ್ಳಿ. ಈ ಪ್ರದೋಷ್ ಏನು ಹೇಳ್ತಾನೆ ಈಗ ದರ್ಶನ್ ಸರ್ ಬಗ್ಗೆ, ಮತ್ತೆ ವಿನಯ್ ಏನು ಹೇಳ್ತಾನೆ ದರ್ಶನ್ ಸರ್ ಬಗ್ಗೆ, ಅಲ್ಲಿ ಕೇಸ್ನಲ್ಲಿ ಏನು ನಡೆದಿದೆ ಅನ್ನೋದನ್ನೇ ಹೇಳಬೇಕು ಇವರು. ಅದನ್ನೇ ಹೇಳೋದಕ್ಕಂತ ಇವಾಗ ಸಿಸಿಎಸ್ ಕೋರ್ಟ್ಗೆ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮಾಡಿ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ಕೊಳ್ಳೋಣ. ನಂತರ ಏನೇನಾಗುತ್ತೆ ಅನ್ನೋದನ್ನು ಮತ್ತಷ್ಟು ನಿಮಗೆ ಮಾಹಿತಿಯನ್ನು ವಿವರವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಬಂದೇ ಬರ್ತಾನೆ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ನಿಜಕ್ಕೂ ಆ ತಾಯಿ ಅನುಗ್ರಹದಿಂದ ಸಿಡಿಲಬ್ಬರದಂತೆ ಆ ವ್ಯಕ್ತಿ ಬಂದೇ ಬರ್ತಾನೆ. ಚಿಂತೆನೆ ಮಾಡಬೇಡಿ, ಖಂಡಿತವಾಗಿಯೂ ಬರ್ತಾರೆ, ಚಿಂತೆ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ನನ್ನ ಆಲ್ ದಿ ಬಾಸ್ ಅಭಿಮಾನಿಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಕಣ್.